ರಾಜಧಾನಿ ಬೆಂಗಳೂರಲ್ಲಿ ಮತ್ತೊಂದು ಅಚ್ಚರಿಯ ತಲಾಖ್ ಕೇಸು ಬೆಳಕಿಗೆ ಬಂದಿದೆ. ಮದುವೆಯಾದ ಒಂದೇ ದಿನದಲ್ಲಿ ಪತ್ನಿಗೆ ತಲಾಖ್ ಕೊಟ್ಟಿರೋದು ಗಂಡ. ಮೊದಲ ದಿನವೇ ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ತಲಾಖ್ ಹೇಳಿರೋದು ಪತಿ. ಪತ್ನಿಯ ಮೇಲೆ ಹಲ್ಲೆ ಮಾಡಿ ತಲಾಖ್ 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 ಅಂತ ಹೇಳಿದ್ದಾನೆ ಪತಿರಾಯ. ನೀನು ಅತ್ತೆ ಮತ್ತು ಮಾವ ಇಬ್ಬರಿಗೂ ಮಸಾಜ್ ಮಾಡಬೇಕು, ಅದನ್ನು ಮಾಡ್ತಿಲ್ಲ ನೀನಂದ್ರೆ ನನಗಿಷ್ಟ ಇಲ್ಲ ಅಂತ ವಿಚ್ಛೇದನೆ ಕೊಟ್ಟಿರೋದು ಧಾರ್ಮಿಕ ಸಂಪ್ರದಾಯದ ಪ್ರಕಾರ. ಮದುವೆ ಮಾಡಿಸಿದ್ಯಾರು ಅಂತ ಕೇಳಿದ್ರೆ ಜಮೀರ್ ಅವರ PA ಅಂತ ಈ ಮದುವೆಯನ್ನು ಮಾಡಿಸಿರೋದು. ತನ್ನ ಅಣ್ಣನ ಮಗನಿಗೆ ಮದುವೆ ಮಾಡಿಸಿದ್ದಾರೆ ಜಮೀರ್ ಅವರ ಸಹಾಯಕ ಆಯೂಬ್. ಸದ್ಯ ಶೇಖ್ ಉಪ್ರಾನ್ ತನ್ನ ಪತ್ನಿಗೆ ತಲಾಖ್ ಹೇಳಿರು. ತಿಲಕ್ ನಗರದ ಮನೆಯಲ್ಲೇ ಪತ್ನಿಗೆ ತಲಾಖ್ ಹೇಳಿ ಹೊರಹಾಕಿದ್ದಾನೆ ಪತಿ. ಜಮೀರ್ PA ಮೊಹಮ್ಮದ್ ಆಯೂಬ್ ಪಾಷಾ ವಿರುದ್ಧ ಈಗ ಆ ಪತ್ನಿಯ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಹುಡುಗ ಅಂತ ಹೇಳಿ ಮದುವೆ ಮಾಡಿಸಿದ್ರು, ನೋಡಿದ್ರೆ ಆತ ಈ ರೀತಿ. ಮದುವೆ ಮಾಡಿಸಿರೋದು ಜಮೀರ್ ಅವರ PA ಆಯೂಬ್ ಖಾನ್. ಇನ್ನು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟು ಸ್ವೀಕರಿಸಲಿಲ್ಲ ಪೊಲೀಸರು. ಇದರ ಹಿಂದೆ ಆಯೂಬ್ ಖಾನ್ನ ಕೈವಾಡ ಇದೆ ಅನ್ನೋ ಆರೋಪವನ್ನ ಉಪ್ರಾನ್ನ ಪತ್ನಿ ಮಾಡ್ತಾ ಇರೋದು. ಫೋಟೋ ನೋಡ್ತಾ ಇದ್ದೀರಿ, ಉಪ್ರಾನ್ ಮತ್ತು ಮದುವೆಯ ಸಂದರ್ಭದ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಉಪ್ರಾನ್ ಮದುವೆಯಾದ ಮೊದಲ ದಿನವೇ ಪತ್ನಿ ಇಷ್ಟ ಇಲ್ಲ ಅಂತ ಹೇಳಿದಂತೆ ನಂತರ ತಲಾಖ್ ಹೇಳಿದ. ಇನ್ನು ಕುಟುಂಬ ನ್ಯಾಯ ಕೇಳೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರು ಕೂಡ ದೂರು ಸ್ವೀಕರಿಸಿಲ್ಲ ಅನ್ನೋ ಆರೋಪವನ್ನ ಆ ಮಹಿಳೆಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ನ್ಯಾಯ ಕೇಳೋದಕ್ಕೆ ಹೋದ ಕುಟುಂಬಕ್ಕೆ ಪೊಲೀಸರು ಅಸಹಕಾರ ತೋರಿಸಿದ್ದಾರೆ. ಮಡಿವಾಳದ ಮಹಿಳಾ ಸ್ಟೇಷನ್ FIR ಮಾಡಿಸಿ ಅಂತ ಹೇಳಿದರೆ 3 ಲಕ್ಷಕ್ಕೆ ಬೇಡಿಕೆ ಇಟ್ಟರು ಪೊಲೀಸರು. ಮಗಳಿಗೆ ನ್ಯಾಯ ಸಿಗತ್ತೆ ಅಂತ 1.2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಮಗಳ ಮದುವೆಗೆ ವರದಕ್ಷಿಣೆ ರೂಪದಲ್ಲಿ ಚಿನ್ನ, ಹಣ, ಕಾರು ಇದನ್ನೆಲ್ಲ ಕೊಟ್ಟಿದ್ರಂತೆ. ಮಗಳ ಜೀವನದಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಅಂತ ಪೊಲೀಸರ ಬಳಿ ಹೋದ್ರೆ FIR ಮಾಡಿಸೋದಕ್ಕಾಗಲ್ಲ, 3 ಲಕ್ಷ ಕೊಡಿ ಅಂತ ಕೇಳಿದ್ದಾರೆ. ಈ ಆರೋಪವನ್ನ ಆ ಮಹಿಳೆಯ ಕುಟುಂಬಸ್ಥರು ಮಾಡ್ತಾ ಇರು. ಇನ್ನು ನ್ಯಾಯ ಕೊಡಿಸಿ ಅಂತ ಜಮೀರ್ ಅವರ PA ಬಳಿ ಬಂದ್ರೆ ಅವರು ಕೂಡ ಬೈದು ಕಳಿಸಿದ್ರೆ, ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಮಡಿವಾಳ ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಸಹಕಾರ ತೋರಿಸಿದ್ದಾರೆ. ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಇವರೆಲ್ಲ ಅಸಹಕಾರ ತೋರಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಆ ಮಹಿಳೆಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು. ಅವರು ಹೇಳ್ತಾ ಇದ್ದಾರೆ, ಮದುವೆಯ ಸಂದರ್ಭದಲ್ಲಿ ಚಿನ್ನ ಕೊಟ್ವಿ, ಕಾರು ಕೊಟ್ವಿ, ವರದಕ್ಷಿಣೆ ಕೊಟ್ವಿ, ಮಗಳು ಚೆನ್ನಾಗಿರ್ತಾಳೆ ಅಂತ ಸಾಲ ಸೋಲ ಮಾಡಿ ಎಲ್ಲವನ್ನೂ ಮಾಡಿದ್ವಿ. ಆದರೆ ಮದುವೆಯಾದ ಕೆಲವೇ ದಿನದಲ್ಲೂ ವಾಪಸ್ ಕಳಿಸಿದ್ದಾನೆ ಈತ ಮನೆಗೆ. ತಲಾಖ್ ಹೇಳಿ ಮನೆಗೆ ಕಳಿಸಿದ್ರು. ನೋಡ್ತಾ ಇದ್ರಿ, ಎಕ್ಸ್ಟೇರ್ ಕಾರನ್ನು ವರದಕ್ಷಿಣೆಯ ರೂಪದಲ್ಲಿ ಕೊಟ್ಟಿದ್ರು. ಹುಂಡೈ ಎಕ್ಸ್ಟೇರ್ ಕಾರನ್ನು ಕೊಟ್ಟಿದ್ದಾರೆ ಅಂತ ವರದಕ್ಷಿಣೆಯ ರೂಪದಲ್ಲಿ. ಅದಕ್ಕೆ ಸಂಬಂಧಿಸಿದಂಥ ಫೋಟೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈ ಉಪ್ರಾನ್ ಶೇಖ್ಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸಿದ್ರೆ ಮಗಳನ್ನ ಬಾಳಿಸ್ಲಿಲ್ಲ, 4 ದಿನನೂ ಬಾಳಿಸ್ಲಿಲ್ಲ, ಮನೆಯಿಂದ ಆಚೆ ಹಾಕಿದ್ದಾನೆ, ಏನೇನೋ ಸಿಲ್ಲಿ ರೀಸನ್ಗಳನ್ನು ಕೊಟ್ಟಿದ್ದಾನೆ. ಇದೆಲ್ಲವೂ ವರದಕ್ಷಿಣೆಯ ಸಂದರ್ಭದಲ್ಲಿ ಕೊಟ್ಟಿರೋದು. ಬೆಳ್ಳಿ ಆಭರಣಗಳು, ಚಿನ್ನ, ದುಡ್ಡು, ಕಾರು ಇದನ್ನೆಲ್ಲ ಕೊಟ್ಟು ಮದುವೆ ಮಾಡಿಸಿದ್ವಿ, ಮಗಳು ಚೆನ್ನಾಗಿರ್ತಾಳೆ ಅಂತ. ವಸ್ತುಗಳು, ಮನೆಗೆ ಬೇಕಾದಂಥ ವಸ್ತುಗಳು ಇದನ್ನೆಲ್ಲ ಕೊಟ್ಟಿದ್ವಿ. ಆದರೆ ಈತ 4 ದಿನನೂ ಆಕೆಯನ್ನ ಮನೆಯಲ್ಲಿ ಇಟ್ಕೊಳ್ಳಿಲ್ಲ. ಪೊಲೀಸರ ಬಳಿ ಹೋದ್ರೆ ಪೊಲೀಸರು ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನೋ ಆರೋಪವನ್ನು ಆ ಕುಟುಂಬ ಮಾಡ್ತಾ ಇದೆ. म्हणजे हमारे अम्मी अबू शादी कर को दिए बीजर जमीर अहमद अयूब के भाई
के बच्चे के साथ शादी के दिन ही हमारे क्या है मैडम? शेख उफरान के साथ मुझे शादी कर को दिया। शादी के दिन ही हमारे हस्बैंड बोले तू मुझे पसंद नहीं, मैं तुझे काम को कर ले कहीं सो क्या है इसकी मेरी भान की बच्ची को देख ले जाना हॉस्पिटल लंग बुला ले करना जाना कर को। उस दिन उन्होंने मुझे बोला ले तू मुझे पसंद नहीं कर को। उन्होंने ऊपर सुई मैं नीचे सुई। उस दिन भी हमें साथ में सुई नहीं, उन्होंने ऊपर मैं नीचे सुई। बस सुबह ही उठ को मैं हमारे नरेंद्र की बच्ची को थेरेपी को बुला ले गई हॉस्पिटल को, उनको इलाज सभी करा ले गई। ऐसा चुना मुझे मारना करना रूम में सभी करते थे। हमारे से ये ससुरे मॉलिश करा लेना सिर से लेकर पैर तक, हमारे हैंडीकैप को देख ले जाना ऐसा कर ले थे। हमें अयूब पाशा के पास भी गए। ऐसा हम ना मेरी ऐसी प्रॉब्लम है मुझे ऐसा सॉल्व करो कर ले। उन्होंने क्या बोले मैं एक काम बोलती हूँ तू सुन को बोले उसकी छुकरी को भी कट कराता हूँ, वो कंपनी को भी कट कराता हूँ, तेरे बाबा के हाथ से 2 करोड़ रुपये मुझे मंगाने करा। ಮುಖ್ಯವಾದ ವಿಷಯ ಏನಂದರೆ ನನ್ನ ಎರಡನೇ ಮಗಳು ಉಮ್ಮೆ ಹಬೀಬಾ ಅಂತ ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಮಿನಿಸ್ಟ್ರ್ ಇದ್ದಾರಲ್ಲ, ಅವ್ರ PA ಮೊಹಮ್ಮದ್ ಅಯ್ಯೂಬ್ ಪಾಷಾ ನನ್ನ ಜೊತೆಗೆ ಸ್ನೇಹ ಇರ್ತಾರೆ. ಸ್ನೇಹ ಇದ್ದು ನನ್ನ ಮಗಳು ಕಾಲೇಜ್ ಓದ್ತೋ ಟೈಮ್ನಲ್ಲಿ ಬಂದುಬಿಟ್ಟು ಫಸ್ಟ್ PUC ಓದ್ತಾ ಇರ್ತಾಳೆ. ನನ್ನ ಮಗಳು ಚಿತ್ರಹಿಂಸೆ ಮಾಡಿ ಇಲ್ಲ ನಿನ್ನ ಮಗಳಿಗೆ ಮದುವೆ ಮಾಡಿಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಮದುವೆ ಮಾಡ್ಕೊಂಡು ಹೋದ ನಂತರ ಮದುವೆ ಟೈಮ್ನಲ್ಲಿ ನಮಗೆ ಕಾರೇ ಬೇಕು ವರದಕ್ಷಿಣೆಗೆ ಅಂತ ಹೇಳ್ಬಿಟ್ಟು ಹೋಂಡೈ ಎಕ್ಸ್ಟರ್ ಸನ್ರೂಫ್ದು ಕಾರೇ ಬೇಕು ಅಂತ ಹೇಳ್ಬಿಟ್ಟು ಸುಮಾರು 14,60,000 ರೂಪಾಯಿ ಕಾರ್ ತೊಗೊಳ್ತಾರೆ. ಆಮೇಲೆ ಚಿನ್ನಾಭರಣ ವರದಕ್ಷಿಣೆ ಎಲ್ಲ ತೊಗೊಳ್ತಾರೆ. 1.5 ಲಾರಿ ನಾನು ಮನೆ ಸಾಮಾನೆಲ್ಲ ಕೊಟ್ಟಿರ್ತೀನಿ. ಇಷ್ಟೆಲ್ಲ ಮಾಡಿ ಕೊಟ್ಟರು ಸರ್ ನನ್ನ ಮಗಳಿಗೆ ತುಂಬ ಅಯ್ಯೂಬ್ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಅವ್ರ PA ತುಂಬ ಅನ್ಯಾಯ ಮಾಡಿ ನನ್ನ ಮಗಳು ಜೀವನ ಲೈಫೇ ಹಾಳು ಮಾಡಿಬಿಡ್ತಾರೆ. ಫಸ್ಟ್ ನೈಟೇ ಆ ಹುಡುಗ ಹೇಳ್ತಾನೆ ನೀನು ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗು ಜೊತೆಗೆ ಒಂದು ದಿವಸನೂ ಸಂಸಾರ ಮಾಡಿಲ್ಲ, ಒಂದು ದಿವಸನೂ ನೆಮ್ಮದಿಯಿಂದ ಇರಲಿಲ್ಲ. ಸುಮಾರು 8 ತಿಂಗಳಿಂದ ಪೊಲೀಸ್ ಸ್ಟೇಷನ್ನು ಅಲ್ಲಿ ಇಲ್ಲಿ ನಾವು ತಿರುಗಿ ಸುಸ್ತಾಗಿಬಿಟ್ಟಿದ್ದೀವಿ ಸರ್. ಕೊನೆಗೆ ಅಯ್ಯೂಬ್ ಅವರು ಅಣ್ಣ ಶರ್ಟು ಬನಿಯನ್ನು ಎಲ್ಲ ತೆಗ್ದು ಮಸಾಜ್ ಮಾಡಿಸ್ಕೊಳ್ತಾನೆ, ಬಾಡಿ ಮಸಾಜ್ ನನಗೆ ಮಾಡು ಅಂತ ಹೇಳ್ಬಿಟ್ಟು. ಆಮೇಲೆ ಅತ್ತೆ ಮಸಾಜ್ ಮಾಡಿಸ್ಕೊಳ್ತಾಳೆ. ಆಮೇಲೆ ಗಂಡ ಮಸಾಜ್ ಮಾಡಿಸ್ಕೊಂಡು ಬಾಡಿ ಮಸಾಜು ಮಧ್ಯರಾತ್ರಿ ಹೊಡೆದ್ಬಿಟ್ಟು ತಲಾಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.